ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ವಲಯವಾರು ನೀಟ್ ಫಲಿತಾಂಶ ಪ್ರಕಟವಾಗಿದ್ದು, ರಾಜಸ್ಥಾನ, ಗುಜರಾತ್ ಮತ್ತು ತಮಿಳುನಾಡಿನ ಕೆಲವು ಪ್ರದೇಶಗಳು ಉತ್ತಮ ಸಾಧನೆಯನ್ನ ಮಾಡಿವೆ. ಹರಿಯಾಣದ 720ಕ್ಕೆ 720 ಪಡೆದಿದ್ದ ಒಬ್ಬರೂ ಕೂಡ ಮತ್ತೆ ಆ ಸಾಧನೆ ಪಡೆದಿಲ್ಲ. 700ಕ್ಕೆ ಮೇಲೆ ಅಂಕ ಗಳಿಸಿದವರಿಗೆ ಮರುಪರೀಕ್ಷೆ ನಡೆಸಲಾಗಿತ್ತು. ನೀಟ್ ಫಲಿತಾಂಶದಂತೆ 2250 ಮಂದಿ 0 ಅಂಕ ಪಡೆದಿದ್ದಾರೆ ಮತ್ತು 9400 ವಿದ್ಯಾರ್ಥಿಗಳು ನಕಾರಾತ್ಮಕ ಅಂಕವನ್ನು ಪಡೆದಿದ್ದಾರೆ. ಪ್ರಶ್ನಪತ್ರಿಕೆ ಬಯಲುಗುಳ್ಳಿನ ಜಾರ್ಖಂಡ್ನ ಹಜರಿಬಾಗ್ ಮತ್ತು ಬಿಹಾರದ ಕೆಲವೆಡೆ ಈ 0 ಮತ್ತು ನೆಗೆಟಿವ್ ಮಾರ್ಕ್ಸ್ ಬಹುವಾಗಿ ಕಂಡುಬಂದಿದೆ. ರಾಜಸ್ಥಾನದಲ್ಲಿ 700ರ ಮೇಲೆ 149 ಮತ್ತು 600ರ ಮೇಲೆ 14,297 ವಿದ್ಯಾರ್ಥಿಗಳು ಫಲಿತಾಂಶವನ್ನು ಪಡೆದು 2024ರ ನೀಟ್ ಅತ್ಯುತ್ತಮ ಸಾಧಕರು ಎನಿಸಿದ್ದಾರೆ. ಗುಜರಾತಿನ ರಾಜ್ಕೋಟ್, ಅಹಮದಾಬಾದ್ ಹಾಗೂ ತಮಿಳುನಾಡಿನ ನಾಮಕ್ಕಲ್ ವಲಯದಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಮೇ 5ರಂದು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನೀಟ್ ಪರೀಕ್ಷೆ ನಡೆದಿದ್ದು 24 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಅತಿ ಅಂಕದ ಗುಲ್ಲಿಗೆ ಬಿದ್ದವರಿಗೆ ಮರುಪರೀಕ್ಷೆ ನಡೆಸಲಾಗಿತ್ತು. ಈಗ ಉತ್ತಮ ಫಲಿತಾಂಶ ಪಡೆದ ರಾಜಸ್ಥಾನದಲ್ಲಿ ಇತ್ತೀಚೆಗೆ 10, 12ನೇ ತರಗತಿ ಪರೀಕ್ಷೆಗಳ ಸಾಮೂಹಿಕ ನಕಲು ಬಯಲಾಗಿತ್ತು. ಸುಪ್ರೀಂ ಕೋರ್ಟ್ ಜುಲೈ 22ರಿಂದ ನೀಟ್ ಅಕ್ರಮದ ಬಗೆಗಿನ ವಿಚಾರಣೆ ಮುಂದುವರಿಸಲಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.